ನಮಸ್ಕಾರ, ಶುಭೋದಯ, ಸಂಕಲ್ಪ ಸಿದ್ಧಿ ವಿಶೇಷ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಹೇಳ್ತಾ ಇರೋದು ನಾನು ಅನುಷಾ. ಇದೇ ಮೊದಲನೇ ಬಾರಿ ನಮ್ಮ ಚಾನಲ್ ವೀಕ್ಷಿಸ್ತಾ ಇರೋದು ಅಂತಂದರೆ ಈಗಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ವೀಡಿಯೋಸ್ನ ಲೈಕ್ ಮಾಡಿ. ಪ್ರತಿನಿತ್ಯ ಕೂಡ ನಮಗೆ ಹಲವಾರು ವಿಚಾರಗಳು, ವೇದ, ಶಾಸ್ತ್ರ, ಪುರಾಣ, ಜ್ಯೋತಿಷ್ಯ, ವಾಸ್ತು, ಪರಿಹಾರಗಳ ಬಗ್ಗೆ ನಾವು ಮಾಹಿತಿಯನ್ನು ತಿಳಿಸ್ತಾ ಬಂದಿದ್ದೀವಿ. ನಿಮ್ಮ ಜೀವನದಲ್ಲಿ ಅನೇಕ ರೀತಿಯಾಗಿರುವಂಥ ಕಷ್ಟಗಳು, ಸಮಸ್ಯೆಗಳು, ತೊಂದರೆಗಳಾಗ್ತಾ ಇದೆ. ಇದೆಲ್ಲದಕ್ಕೂ ಕೂಡ ನಮಗೆ ಸರಳವಾಗಿರುವಂಥ ಪರಿಹಾರ ಬೇಕು ಅಂತಂದರೆ ಆದಷ್ಟು ಬೇಗ ನೀವು ಅಕ್ಷಯ ವೃಕ್ಷವನ್ನು ಬರ್ಮಾಡ್ಕೊಳ್ಬೇಕಾಗತ್ತೆ. ಸಾಕಷ್ಟು ಜನ ಇದರ ಒಂದು ಪ್ರಯೋಜನವನ್ನು ಪಡೆದುಕೊಂಡಿದ್ದಾರೆ. ಇದನ್ನು ಹೇಗೆ ಬರ್ಮಾಡ್ಕೊಳ್ಳೋದು ಅಂತಂದರೆ ಸ್ಕ್ರೀನ್ ಮೇಲೆ ನಿಮಗೆ ಫೋನ್ ನಂಬರ್ಸ್ ಬರ್ತಾ ಇದೆ. ಕರೆ ಮಾಡಿದಾಗ ಇದ್ರ ಬಗ್ಗೆ ನಿಮಗೆ ಹೆಚ್ಚಿನ ಮಾಹಿತಿಯನ್ನು ಪಡೆದುಕೊಳ್ಬಹುದು. ಇನ್ನು ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಯಲ್ಲಿದ್ದಾರೆ ಸ್ಪಿರಿಚುವಲ್ ಗುರು ಡಾಕ್ಟರ್ ವಿಷ್ಣುದತ್ತ ಗುರುಜಿಯವರು. ಬನ್ನಿ ಗುರುಗಳನ್ನ ಸಂಕಲ್ಪ ಸಿದ್ಧಿ ಕಾರ್ಯಕ್ರಮಕ್ಕೆ ಬರ್ಮಾಡ್ಕೊಳ್ಳೋಣ. ನಮಸ್ತೆ ಗುರುಗಳೇ, ಶುಭೋದಯ. ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಗುರುಗಳೇ, ಸಾಕಷ್ಟು ಜನ ಇವಾಗ ಬಿಸ್ನೆಸ್ ಮಾಡಬೇಕು ಅಥವಾ ಕೆಲಸಕ್ಕೆ ಹೋಗಬೇಕು, ಹಲವಾರು ರೀತಿಯಾಗಿರುವಂಥ ಪ್ರಯತ್ನಗಳು ಮಾಡ್ತಿರ್ತಾರೆ ಅಂತ ಹೇಳ್ಬೋದು. ಎಲ್ಲೋ ಒಂದು ಕಡೆ ಈ ಓನ್ ಬಿಸ್ನೆಸ್ ಮಾಡಬೇಕು ಅಂತ ಅಂದಾಗ ಸಾಕಷ್ಟು ಇನ್ವೆಸ್ಟ್ಮೆಂಟ್ಸ್ ಮಾಡಿರ್ತಾರೆ, ಕೈ ಚರ್ಕೊಳ್ತಾ ಇರ್ತಾರೆ. ನಿನ್ನ ಜಾತಕ ತೋರಿಸ್ಬಿಟ್ಟು ನೀನು ಕೆಲಸ ಸ್ಟಾರ್ಟ್ ಮಾಡಿದರೆ ಚೆನ್ನಾಗಿರ್ತಿತ್ತು ಅಂತ ಅಡ್ವೈಸ್ಗಳು ಕೊಡ್ತಿರ್ತಾರೆ, ಫ್ರೆಂಡ್ಸ್ ಆಗಿರ್ಬೋದು, ಫ್ಯಾಮಿಲಿ ಮೆಂಬರ್ಸ್ ಆಗಿರ್ಬೋದು. ಇವತ್ತು ನನ್ನ ಪ್ರಶ್ನೆ ಏನು ಅಂತಂದರೆ, ಈಗ ನಮ್ಮ ರಾಶಿಯ ಅನುಗುಣವಾಗಿ ನಾವು ಇಂಥ ಬಿಸ್ನೆಸ್ ಮಾಡಿದ್ರೆ ಕ್ಲಿಕ್ ಆಗ್ತೀವಿ. ಫಾರ್ ಎಕ್ಸಾಂಪಲ್, ಮೇಷ ರಾಶಿಯವರು ಈ ಬಿಸ್ನೆಸ್ ಮಾಡಬೇಕು ಅಥವಾ ಧನುಸ್ಸು ರಾಶಿಯವರು ಈ ಬಿಸ್ನೆಸ್ ಮಾಡಬೇಕು, ಈ ರೀತಿ ಏನಾದರೂ ಜಾತಕದ ಪ್ರಕಾರ ಹೇಳ್ಬೋದಾ ಗುರುಗಳೇ? ಆಗ ಅದೇ ಬಿಸ್ನೆಸ್ನ ನಾವು ಆಯ್ಕೆ ಮಾಡಿಕೊಟ್ರೆ ಸಕ್ಸಸ್ ಅನ್ನೋಂಥದ್ದನ್ನ ಕಾಣ್ತೀವ. ಸೊ ಮೊದಲನೇ ರಾಶಿ ಮೇಷ ರಾಶಿ ಬರುತ್ತೆ, ಯಾವ ಬಿಸ್ನೆಸ್ ಅವ್ರು ಆಯ್ಕೆ ಮಾಡ್ಕೊಳ್ಬೇಕು ಅನ್ನೋದು ನನ್ನ ಪ್ರಶ್ನೆ ಗುರುಗಳೇ. ಓಂ ವಿಶ್ವಸ್ಮೈ ನಮಃ. ಪ್ರೀತಿಯ ಬಂಧುಗಳೇ, ಒಳ್ಳೆ ಪ್ರಶ್ನೆಯನ್ನು ತಗೊಂಡಿದೆಯಾ ತಾಯಿ ಇವತ್ತು. ನಿಜ ಇದು. ಮತ್ತು ಇದನ್ನು ಅವರ ಒಂದು ಪಾರ್ಟ್ನರ್ಗೂ ಕೂಡ ಆಯ್ಕೆ ಮಾಡ್ಕೊಳ್ಬೋದು. ಇದನ್ನು ಬಿಸ್ನೆಸ್ ಲೈಫ್ ಟೈಮ್ ಪಾರ್ಟ್ನರ್ ಜೊತೆಗೂ ಕೂಡ ಇದನ್ನು ಅನುಸರಿಸಿದ್ರೆ, ನಾನು ಆಗಾಗ ಒಂದು ಮಾತು ಹೇಳ್ತಿರ್ತೀನಿ, ಬ್ಲಡ್ ರಿಪೋರ್ಟ್ ಅಂತ. ನಮ್ಮ ಬಾಡಿ ಒಳಗಡೆ ಬ್ಲಡ್ ಇಲ್ಲ ಅಂತಂದರೆ ಬ್ಲಡ್ ಬ್ಯಾಂಕ್ ಬೇಕಾದಷ್ಟಿದೆ, ತಂದು ಹಾಕೋ ಅಂತ. ಯಾವ್ದು ಹಾಕ್ಕೊಡ್ತೀಯಾ? ನಿನ್ನ ಬಾಡಿನಲ್ಲಿ ಯಾವುದಿತ್ತೋ ಅದರ ಆಪೋಸಿಟ್ ಹಾಕ್ಕೊಂಡ್ರೆ ಯೂಸ್ ಆಗೋದು ಇಲ್ಲ. ಅನೇಕ ರೋಗಗಳು ಬರಲಿಕ್ಕೆ ಸಾಧ್ಯ ಆಗುತ್ತೆ, ಅದು ಆಗೋದಿಲ್ಲ ಕೂಡ. ಹಾಗೆಯೇ ಪ್ರೀತಿಯ ಬಂಧುಗಳೇ, ಭಾಳ ಮುಖ್ಯವಾಗಿರೋ ಘಟ್ಟ ಏನಂತಂದರೆ, ಮೇಷ ರಾಶಿಯವರು ಈ ಫೈರಿಂಗ್ ಕ್ಯಾರೆಕ್ಟರ್. ಆ ಫೈರಿಂಗ್ ಕ್ಯಾರೆಕ್ಟ್ರು ಈ ಪೊಲೀಸ್ ಅಧಿಕಾರಿಯಾಗಿ, ಮಿಲ್ಟ್ರಿ ಅಧಿಕಾರಿಯಾಗಿ, ಇನ್ನು ಎಲೆಕ್ಟ್ರಿಕ್ಗೆ ಸಂಬಂಧಪಡ್ತಕ್ಕಂತಹದ್ದು, ಈ ತರಹದ್ದು ಎಲ್ಲಿ ಕಮಾಂಡಿಂಗ್ ಅಂತ ಇರುತ್ತೋ, ಸೊಸೈಟಿಗೆ ಒಂದು ಮೆಸೇಜ್ ಕೊಡಬೇಕಾದ್ರೂ ಕೂಡ, ಅಂದರೆ ಭಾಳ ಹೆಚ್ಚಿಗೆ ಇಲ್ಲಿ ಪ್ರಧಾನವಾಗಿ ನಾವು ಗಮನಿಸಬೇಕಾಗಿರೋದು, ಈತನಲ್ಲಿ ಹೆಚ್ಚಿಗೆ ಲೀಡರ್ಶಿಪ್ ಕ್ವಾಲಿಟಿಗಳಿರ್ತವೆ. ಆಮೇಲೆ ಇವರನ್ನು ಅನುಸರಿಸೋರು ಜಾಸ್ತಿ ಇರ್ತಾರೆ. ಆಮೇಲೆ ಮುಂದಾಲೋಚನೆ ತುಂಬ ಇರುತ್ತೆ. ಈ ಮೇಷರಾಶಿಯವರಿಗೆ ಯಾವಾಗಲೂ ಅಷ್ಟೇ ಹಿಂದಿನದ್ದು ಬಹಳ ಕಾಡುತ್ತೆ. ಆಮೇಲೆ ನೀವೇನು ಅಂತಂದರೆ, ಅವ್ರನ್ನ ಏನಾದರೂ ಒಂದು ಸಲ ಅವ್ರ ಹತ್ರ ಪ್ರೀತಿ, ವಿಶ್ವಾಸ, ವಾತ್ಸಲ್ಯನ ಗಳಿಸಿಬಿಟ್ರೆ ಎಂದು ಕೂಡ ಬಿಟ್ಟಿರಲ್ಲ. ಅವರ ದೇಹದ ಒಂದು ಭಾಗವನ್ನೇ ನಿಮಗೆ ಅರ್ಪಣೆ ಮಾಡಿಬಿಡ್ತಾರೆ. ಹಾಗೆ ಅವರ ಸ್ನೇಹ, ಅವರ ಬಾಂಧವ್ಯ ಎಲ್ಲವೂ ಕೂಡ ಆಗಿರಬಹುದು. ಅದರ ಕೋಪ ಬಂದರೆ ಅದರ ವಿರುದ್ಧ ದಿಕ್ಕಿನಲ್ಲಿ ಚಲಿಸ್ತಾರೆ. ಸೊ ಪ್ರಾಣಕ್ಕೆ ಪ್ರಾಣ ಕೊಡುವಂಥವ್ರು. ಎಸ್, ಅದರ ವಿರುದ್ಧ ದಿಕ್ಕಿನಲ್ಲಿ ಚಲಿಸ್ತಾರೆ. ಅಂತಹದ್ದು ಈ ಮೇಷರಾಶಿಯವರು. ಇವರು ಏನಾದರೂ ಒಂದು ಬಿಸ್ನೆಸ್ಸನ್ನು ಆಯ್ಕೆ ಮಾಡ್ಕೊಳ್ತೀವಿ ಅಥವಾ ಒಂದು ಪಾರ್ಟ್ನರ್ಶಿಪ್ಪನ್ನು ಆಯ್ಕೆ ಮಾಡ್ಕೊಂಡು ಬಿಸ್ನೆಸ್ ಮಾಡ್ತೀವಿ ಅಂತಂದರೆ ವಿರುದ್ಧ ದಿಕ್ಕಿನಲ್ಲಿ ಹೋಗಬಾರ್ದು. ಇಲ್ಲಿ ಇವರು ಹೇಗೆ ಅಂತಂದರೆ, ಈ ಮೇಷರಾಶಿಯವರು ಸಿಂಹರಾಶಿಯವರ ಸಂಬಂಧವನ್ನು ಬೆಳೆಸಬೇಕು. ಸಿಂಹರಾಶಿಯವರ ಸಂಬಂಧ ಬೆಳೆಸಿ ಪಾರ್ಟ್ನರ್ಶಿಪ್ಪನ್ನು ಮಾಡ್ಕೊಳ್ತೀವಿ ಅಂತಂದರೆ ಅತ್ಯಂತ ಅದ್ಭುತವಾಗಿರೋಂಥ ಬಿಸ್ನೆಸ್ಸನ್ನು ಮಾಡ್ತಾರೆ. ರಾಯಲ್ ಅಲ್ಲಿ ನಡೆಯೋದೇ ಅವರಿಗೆ ಬೇಕಾಗಿರೋ ಬದುಕಿನಲ್ಲಿ ರಾಯಲ್ ಟ್ರೀಟ್ ಹೇಗಿರುತ್ತಾವೋ ಹಾಗೇ ಅದಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನೊಂದು ಕಾಂಬಿನೇಷನ್ ಕೂಡ ತೆಗೆದುಕೊಳ್ಳೋದಕ್ಕೆ ಸಾಧ್ಯ ಇದೆ. ಇದಕ್ಕೆ ಮೇಷರಾಶಿಯವರಿಗೆ ಸಿಂಹರಾಶಿ, ಹಾಗೇ ಇನ್ನು ಧನುಸ್ಸು ರಾಶಿ, ಮೀನರಾಶಿ, ಈ ರಾಶಿಗಳು ಕೂಡ ಆಯ್ಕೆ ಮಾಡ್ಕೊಂಡು ಹೊರಡ್ತೇನೆ ಅಂತಂದರೆ, ಇವರ ಬಿಸ್ನೆಸ್ಗಳು ಇದನ್ನು ಹೊರತುಪಡಿಸಿ ಇನ್ನು ಓವರ್ಟೇಕ್ ಮಾಡ್ತಕ್ಕಂತಹದ್ದು ಅಂತಂದರೆ ಭೂಮಿ ವ್ಯಾಪಾರಗಳು. ಭೂಮಿಯ ವ್ಯಾಪಾರಗಳು ಅತ್ಯಂತ ಸುಲಲಿತವಾಗಿ ಇವರನ್ನು ಕೈ ಹಿಡಿತವೆ. ಗೊತ್ತೇ ಇಲ್ಲ, ಇವರು ಸ್ವಲ್ಪ ಹೇಳ್ಕೊಳಕ್ಕೆ ಇಷ್ಟಪಡಲ್ಲ, ಸರ್ಪ್ರೈಸ್ ಕೊಡೋಕ್ಕೆ ಇಷ್ಟಪಡ್ತಾರೆ. ಫಾರ್ ಎಕ್ಸಾಂಪಲ್, ಅವ್ರ ತಂದೆ ತಾಯಿನೋ, ನಾವೊಂದು ಜಾಗ ತೊಗೊಂಡಿದ್ರೆ ಚೆನ್ನಾಗಿತ್ತು, ಒಂದು ಫಾರ್ಮ್ ಹೌಸ್ ಮಾಡ್ಕೊಂಡಿದ್ರೆ ಚೆನ್ನಾಗಿತ್ತು, ಇದನ್ನು ಮಾತಾಡಿರೋದನ್ನು ಮಗ ಕೇಳಿಸ್ಕೊಂಡಿರ್ತಾನೆ, ನಾನು ಮಾಡ್ತೀನಿ ಅಂತ ಹೇಳಲ್ಲ. ಮಾಡಿದ್ದ ಆದಮೇಲೆ ಅಪ್ಪ ಅಮ್ಮನ್ನ ಅಲ್ಲಿ ಕರ್ಕೊಂಡು ಹೋಗ್ತಾನೆ. ವಾವ್ ಅನ್ನೋ ಥರ ಮಾಡಿರ್ತಾರೆ. ಇದು ಅವರ ದಿಕ್ಸೂಚಿ. ಇದನ್ನು ಕರೆಕ್ಟಾಗಿ ಒಳ್ಳೆ ರೀತಿಯಲ್ಲಿ ಬಳಸ್ಕೊಂಡು, ಇನ್ನು ಜಾತಕ ರೀತ್ಯ ಅವರ ರಾಶ್ಯಾಧಿಪತಿ ಆಗಿರ್ತಕ್ಕಂಥವನು ಕುಜ ಎಲ್ಲಿದ್ದಾನೋ, ಈ ಜಾಬ್ ಅಂತ ಆಯ್ಕೆ ಮಾಡಿಕೊಂಡ್ರೆ, ಈಗ ನಾನು ಹೇಳಿದೆ ಪೊಲೀಸ್, ಅದಕ್ಕೆ ಸಂಬಂಧಪಡ್ತಕ್ಕಂಥ ವೃತ್ತಿ ಯಾವುದಾದ್ರೂ ಸರಿಯೇ. ಆಮೇಲೆ ಫೈರ್ ಇಂಜಿನಿಯರಿಂಗ್,
ಅದಕ್ಕೆ ಸಂಬಂಧಪಡ್ತಕ್ಕಂಥದ್ದು ಕೂಡ ಆಯ್ಕೆ ಮಾಡಿಕೊಂಡದ್ದು. ಆಮೇಲೆ ಕಮಾಂಡಿಂಗ್ ಮಿಲಿಟ್ರಿಗೆ ಸಂಬಂಧಪಡ್ತಕ್ಕಂಥ ಆಯ್ಕೆ ಮಾಡಿಕೊಂಡು ಮುಂದುವರೆದಾಗ ಬಹಳ ಚೆನ್ನಾಗಿರುತ್ತೆ. ಇವರು ಇದನ್ನೆಲ್ಲ ಬಿಟ್ಟು ಇನ್ಯಾವುದೋ ಇವರಿಗೆ ಆಗಿ ಬರೋದೇ ಇಲ್ಲ ಅಂತಹದ್ದನ್ನು ಮಾಡಿದಾಗ ಈ ಚೆನ್ನಾಗಿ ಉರಿತಾ ಇರತಕ್ಕಂತಹ ಕೆಂಡ, ಆ ಕೆಂಡ ಎಲ್ಲಿ ಹುರಿಬೇಕು ಅಂತಂದರೆ ಅಡಿಗೆ ಆಗೋ ಸಂದರ್ಭದಲ್ಲಿ ಉರಿಬೇಕಾಗತ್ತೆ. ನಮಗೆ ಎಲ್ಲೆಲ್ಲಿ ಶಾಖ ಬೇಕಾಗುತ್ತೋ ಅಲ್ಲಲ್ಲಿ ಬೇಕಾಗುತ್ತೆ. ನೀವು ತೊಗೊಂಡೋದ ಮೇಲೆ ನೀರು ಹಾಕಿದ್ರೆ ಹೇಗೋ, ಇನ್ನು ಉಳಿದವ್ರನ್ನ ಇವರು ಏನಾದರೂ ಪಾರ್ಟ್ನರ್ಶಿಪ್ ಮಾಡಿಕೊಂಡ್ರೆ ಬಹುಶಃ ಆ ಪದ್ಧತಿಗೆ ಹೊರಟು ಬಿಡೋ ಸಾಧ್ಯತೆ ಇರುತ್ತೆ. ಅದಕ್ಕಾಗಿ ಇವರು ಬಿಸ್ನೆಸ್ ಮಾಡಬೇಕಾದ್ರೆ ಪ್ರಮುಖವಾಗಿರ್ತಕ್ಕಂಥ ಸ್ನೇಹಿತರು. ಆಮೇಲೆ ಇವ್ರಿಗೆ ಏನಂತಂದರೆ ದೇವತೆಗಳು ಕೂಡ ತೆಗೆದುಕೊಳ್ಬೇಕಾಗತ್ತೆ, ನಂಬರ್ ತೆಗೆದುಕೊಳ್ಬೇಕಾಗತ್ತೆ, ಭಾಗ್ಯಾಧಿಪತಿ ತೆಗೆದುಕೊಳ್ಬೇಕಾಗತ್ತೆ, ಅದೃಷ್ಟದ್ದು ನಂಬರ್ ತಗೋಬೇಕಾಗತ್ತೆ. ಈ ಥರದ ಕಾಂಬಿನೇಷನ್ ಸೆಟ್ ಮಾಡಿಕೊಂಡ್ರು ಅದನ್ನೇ ಜಾತಕ ರೀತಿಯ ಪರಿಗಣಿಸಿದಾಗ 100ಕ್ಕೆ 100 ಮಾರ್ಕ್ಸ್. ಅದರ ಪ್ರಕಾರ ಇವರು ಹೊರಟಿದ್ದೆ ಆದರೆ ಅವರ ಬದುಕಿನಲ್ಲಿ ಬೇಕಾದನ್ನು ಪಡೆದುಕೊಳ್ಳೋಕ್ಕೆ ಸಾಧ್ಯ ಇದೆ. ಇದೇನಂತಂದರೆ ಈಗ ನೀವು ಅಡುಗೆ ಮನೆಗೆ ಹೋಗ್ತೀರಿ, ನೀವು ಇಂತಹದ್ದೇ ಅಂತ ಸಾಂಬಾರು ಮಾಡಲಿಕ್ಕೆ ಹೊರಟಾಗ ಅದಕ್ಕೆ ಬೇಕಾಗಿರ್ತಕ್ಕಂಥ ಇಂಗ್ರೀಡಿಯೆಂಟ್ಸ್ ಏನಾದ್ರು ವ್ಯವಸ್ಥೆ ಮಾಡ್ಕೊಳ್ತೀರಿ. ಹಾಗೇನೆ ಇವರ ಆಯ್ಕೆ ಕೂಡ, ಪ್ರತಿಯೊಬ್ಬರ ಆಯ್ಕೆ ನಾನು ಬಿಸ್ನೆಸ್ ಇದು ಮಾಡಬೇಕಂತ ಹೊರಟಿದ್ದೀನಿ ಅಥವಾ ನಾನೊಬ್ಬ ದೊಡ್ಡ ಮಟ್ಟದ ಸ್ಟಾರ್ ಆಗಬೇಕು ಅಂತ ಹೊರಟಿದ್ದೀನಿ, ಅವರ ಯೋಗಗಳೇ ಬೇರೆ ಇರ್ತವೆ. ಆದರೆ ಮೇಷರಾಶಿಯವರಿಗೆ ಸಂಬಂಧಪಡ್ತಕ್ಕಂಥ ಈ ಪದ್ಧತಿಯಲ್ಲಿ ಅವರು ಹೊರಟಿದ್ದೆ ಆದರೆ ಅವರಿಗೆ ಈ ತೊಡಕು ತೊಂದರೆಗಳು ಕಾಣಿಸ್ಕೊಳ್ಳೋದಿಲ್ಲ. ಆಮೇಲೆ ಸ್ಪೀಡ್ ಜಾಸ್ತಿ ಇರುತ್ತೆ. ಈಗ ಗೊತ್ತಿದ್ದು ಆಮೇಲೆ ಗೊತ್ತಿಲ್ಲದೆ ಬೇರೆ ಏನೇನೋ ಮಾಡಿ ನೀವು ಕೈ ಸುಟ್ಕೊಳ್ಳೋದಕ್ಕಿಂತಲೂ ಕೂಡ ಇದು ನಿಮ್ಮದೊಂದು ಮ್ಯಾನ್ಯುವಲ್. ಇದು ಈ ಮ್ಯಾನ್ಯುವಲ್ ಪ್ರಕಾರ ನೀವೇನಾದರೂ ಮಾಡ್ಕೊಂಡು ಹೋಗ್ತೀನಿ ಅಂತಂದಾಗ ನೀವು ಏನು ಬಯಸಿರ್ತೀರೋ ಬಹುಶಃ ನಮ್ಮ ಆಲೋಚನೆಗಳೇ ನಮಗೆ ಬಲವನ್ನು ತುಂಬಿಸ್ಕೊಡ್ತಕ್ಕಂತಹದ್ದು. ಇನ್ನು ಕೆಲವರು ಇರ್ತಾರೆ ಮಾತಾಡ್ತಿರ್ತಾರೆ, ಯಾರು ರೂಪಕ್ಕೆ ತರಲ್ಲ, ಬೇಕಾದಷ್ಟು ನಾಲೆಡ್ಜ್ ಇರುತ್ತೆ, ಜ್ಞಾನ ಇದೆಯಲ್ಲ ಆ ಜ್ಞಾನವನ್ನು ಬೇಕಾದಷ್ಟು ನಿಮ್ಮ ಹತ್ರ ಇದೆ, ಅದನ್ನು ಸದ್ಬಳಕೆ ಮಾಡಿಕೊಳ್ಳಲಿಕ್ಕೆ ಕಾರ್ಯರೂಪಕ್ಕೆ ತಂದಾಗಲೇ ನಿಮ್ಮ ಜ್ಞಾನ ಯೂಸ್ ಆಗೋದು ನಿಮಗೆ, ಇಲ್ಲಾಂದ್ರೆ ಅದು ಪ್ರಯೋಜನವೇ ಬರೋದಿಲ್ಲ. ಅದಕ್ಕಾಗಿ ಈ ರಾಶಿಯವರು ಇಂತಹ ರಾಶಿಗಳ ಸಂಬಂಧವನ್ನು ಇಟ್ಟುಕೊಂಡು ಏನಾದರೂ ಪಾರ್ಟ್ನರ್ಶಿಪ್ ಬಿಸ್ನೆಸ್ ಮಾಡ್ತೀನಿ ಅನ್ನೋದಾದರೆ, ಜಾಬ್ ಮಾಡ್ತೀನಿ ಅನ್ನೋದಾದರೆ ಈ ಪದ್ಧತಿಯಲ್ಲಿ ಮಾಡಿಕೊಳ್ಳಿ. ಅತ್ಯಂತ ಶೀಘ್ರಗತಿಯ ಫಲವನ್ನು ನೀವು ಎಂದೂ ಕಾಣೋದಿಲ್ಲ, ಹಾಕೊಂಡಿರ್ತೀರಿ. ಖಂಡಿತ ಗುರುಗಳೆಲ್ಲೋ ಒಂದು ಕಡೆ ಸಾಕಷ್ಟು ಫೇಲ್ಯೂರ್ ಆಗಿರುವಂಥವ್ರು ಇನ್ನು ಮೇಷರಾಶಿಯವರು ಯಾವ ರೀತಿಯಾಗಿರುವಂಥ ಯಾವ ರಾಶಿಯ ಪಾರ್ಟ್ನರ್ಸ್ನ ಆಯ್ಕೆ ಮಾಡ್ಕೊಳ್ಬೇಕು, ಇನ್ ಕೇಸ್ ಜಾಬ್ಗೆ ಹೋಗೋಂಗಿದ್ರೆ ಯಾವ ರೀತಿಯಾಗಿರುವಂಥ ಜಾಬ್ನ ಆಯ್ಕೆ ಮಾಡ್ಕೊಳ್ಬೇಕು, ಆ ರಾಶಿಯ ಒಂದು ವ್ಯಕ್ತಿತ್ವ ಕೂಡ ಯಾವ ರೀತಿ ಇರುತ್ತೆ ಅಂತ ತಿಳಿಸ್ಕೊಟ್ಟಿದ್ದೀರಾ. ಬಹಳ ಧನ್ಯವಾದಗಳು ತಮಗೆ. ನಮಸ್ಕಾರ. ಹರೇ ಶ್ರೀನಿವಾಸ. ಇನ್ನು ನಿಮ್ಮದು ಮೇಷರಾಶಿ ಆಗಿತ್ತು, ಏನಪ್ಪ ಮುಂದೆ ನಾವು ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇದ್ರೆ ನಿಮಗೆ ಸಾಕಷ್ಟು ಹಿಂಟ್ಸ್ನ ಗುರುಗಳು ತಿಳಿಸ್ಕೊಟ್ಟಿದ್ದಾರೆ. ಸೊ ಇದನ್ನು ಫಾಲೋ ಮಾಡಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸುವಂತಹ ಸಮಯ ಆಗಿದೆ. ನಮಸ್ಕಾರ.